ಇವತ್ತಂತೂ ಫುಲ್ ಟ್ವಿಸ್ಟ್ ಇಟ್ಟಿದ್ದಾನಲ್ಲ. ಸ್ಟಾರ್ಟಿಂಗಲ್ಲಿ ಏನಪ್ಪ ಸಾಕ್ಷಿ ಬಾವ ಮಾತಾಡಿ, ಬಾವ ನೀವು ಮಾತಾಡಿ, ಸತ್ಯವನ್ನು ನೀವು ಕಾಪಾಡಬೇಕು ಬಾವ ಅಂತ ಅದು ಫುಲ್ ಡ್ರಾಮಾ ಜೋರು ಇರ್ತೈತಿ. ವಿದ್ಯಾ ಭದ್ರ ಹೇಳ್ತಾ ಇರೋದು ದಿಟ್ವೆ ಅಂತೆಲ್ಲ ಹೇಳಿದಾಗ ವಿದ್ಯಾ ಒಂದ್ಸಲ ಭದ್ರೇಗೌಡ ನೋಡಿ ಸುಮ್ಮನೆ ಆಯ್ತಾ. ಒಂದ್ಸಲ ಈಶ್ವರಿ ಮಾಡ್ತಾರೆ ಡ್ರಾಮಾ ನೋಡ್ಕೊಳ. ಈ ಕಡೆ ಸೈಡಿಗೆ ಬಂದು ನಿಂತಾಗ ಮತ್ತೆ ಅವಾಗ ಜೋರು ಗದರಿಸ್ಬಿಡ್ತಾರ ಶಿವರಾಮೇಗೌಡ. ಈಶ್ವರಿ ನೋಡಿದ್ರ ಬಾವ, ನೀವೇ ನೋಡಿದ್ರೆ ತಾನೇ, ಏನು ಮಾತಾಡೋದು ಸುಮ್ಕೆ ಬಂದು ನಿಂತ್ಕೊತಾಳೆ, ಇದಕ್ಕೇನು ಅರ್ಥ ಹೇಳಿ ಬಾವ ಅಂತೆಲ್ಲ ಹೇಳಿ ಫುಲ್ ಡ್ರಾಮಾ ಫುಲ್ ಜೋರೇ ಇರ್ತೈತಿ. ಇವ್ರು ಮೇಡಮ್ ಅವ್ರದ್ದು ನಿನ್ನೆ ಕೇಳ್ತಾ ಇರೋದು ಮಾತಾಡವ ಅಂತೆಲ್ಲ ಹೇಳ್ದೆ. ಹೌದು ಮಾವಯ್ಯ ಅದೆಲ್ಲ ದಿಟನೆ ಅಂತ ಈ ವಿದ್ಯೆ ಹೇಳಿದ್ಕೊಳ್ಳಿ ಶಿವರಾಮೇಗೌಡ ಫುಲ್ ಶಾಕ್ ಆಗಿಬಿಡಿ. ಈಶ್ವರಿಗೂ ಶಾಕ್ ಆಗುತ್ತೆ, ಸುಭಾಷನ್ಗೂ ಫುಲ್ ಶಾಕ್, ಚಿತ್ರ ಅಂತೂ ಫುಲ್ ನಡಕ್ತಾ ಇರ್ತಾಳೆ. ಗೋವಿಂದನೂ ತುಂಬ ಗಾಬರಿ ಆಗ್ಬಿಡ್ತಾನೆ. ಅಜ್ಜಿ ಮತ್ತು ಅಮ್ಮಮ್ಮ ಮೋಹನ ಎಲ್ಲರೂ, ಈಶ್ವರಿ ಮತ್ತು ಸಾವಿತ್ರಿ ಅವರು ಮತ್ತು ಮದುಮಗಳು ಕೂಡ ಫುಲ್ ಗಾಬರಿ ಆಗ್ತಾಳೆ. ಅವ್ರು ಮದುಮಗಳು ತಂದೆ ತಾಯಿ ಅವರು ಎಲ್ಲ ಗಾಬರಿ ಆಗ್ಬಿಡಿ. ಈಶ್ವರಿ ಸ್ಟಾರ್ಟ್ ಲೇ ನಾನೇನೇ ನಿನಗೆ ಅನ್ಯಾಯ ಮಾಡಿದ್ದೀನಿ, ನನ್ನ ಮಗ ಏನು ಅನ್ಯಾಯ ಮಾಡಿದಾನ, ಏಟ್ದಿದ್ದ ಬೆನ್ನು ಚೂರಿ ಆಗಬೇಕಂತ ಕಾಯ್ತದೆ, ಆ ಕೆಲಸ ಇದ್ದರೆ ನಿಮ್ಮ ಮಗಂದು ಚಿಕ್ಕತ್ತೆ ಅಂತಾರೆ. ಅಯ್ಯೋ ಹೌದಮ್ಮ ಹೌದು, ನೀನು ಸತ್ಯ ಹರಿಶ್ಚಂದ್ರನ್ ತೊಗೊಂಡು ನೀನು ನಿನ್ನ ಗಂಡದೇ ಸಾಧನೆ, ನನ್ನ ಮಗನ ಏನು ಸಾಧನೆ ಮಾಡಿಲ್ಲ ಅಂತ ಫುಲ್ ಆ್ಯಕ್ಷನ್ ಮಾಡಿ ಅವ್ರು ನಿನ್ನ ತಲೆಗೆ ಪೆಟ್ಟು ಬಿದ್ದಿತ್ತು, ನಿನ್ನ ಬಾಯಿಗೆ ಏನು ಕಡುಬು ಕಚ್ಕೊಂಡಿದ್ದೆ ಬಾವ. ನೀನು ನೋಡಿದ್ರೆ ನನ್ನ ಮಗ ಔಷಧಿ ತಂದು ಕೊಟ್ರಲ್ಲ ನೋಡಿದೆ, ಇಲ್ಲಿ ನೀ ಹೇಳಿ ಬಾವ, ಈಟ್ ದಿನ ತನಕ ಅವಳು ಏನು ಮಾಡ್ತಾ ಇದ್ಲೆ ಹೇಳು ಬಾವ ಅಂತೆಲ್ಲ ಹೇಳಿ ಈಶ್ವರಿ ಮೇಡಮ್ದು ಫುಲ್ ಡ್ರಾಮಾ ಇರ್ತೈತಿ ಇಲ್ಲಿ. ನೋಡಿ ಮಾವ, ಸಾಕ್ಷಿ ಇಲ್ಲದೆ ಆರೋಪ ಹೊರಿಸ್ಬಾರ್ದು ಅಂತ ಸುಮ್ಮನೆ ಇದ್ವಿ ನಾವಂತೆ. ಈ ಸತ್ಯಕ್ಕೆ ದೇವರ ಜೊತೆಗೆ ಇಲ್ಲೇ ಯಾಕೆ ಕಾಡಿಂದ ಬಂದಾಗ ಯಾಕೆ ಹೇಳಿಲ್ಲ ಅಂತ ಚಿತ್ರನ ಗದರಿಸ್ತಾಳ. ಇಲ್ಲಿ ನಿಮ್ಮ ಮಗನೇ ಆ ಸತ್ಯದ ಬೀಗ ತೆಗ್ದಿದ್ದು ಅಂತೆಲ್ಲ ಹೇಳ್ತಾನೆ. ಆವಾಗ ಇವರು ಭದ್ರ ಹೇಳ್ತಾನೆ, ಆಮೇಲೆ ಅದು ಹೊರಗಡೆ ಬಂದಿದ್ದು ನಮ್ಮ ಬಾಯಿಂದಲ್ಲ ನಿಮ್ಮ ತಮ್ಮನ ಬಾಯಿಂದ ಅಂತಲೇ ಎಲ್ಲ ಹೇಳಿಬಿಡ್ತಾರೆ. ಎಲ್ಲ ಹೇಳಿದಾಗ ಅವಾಗ ಕುಡಿತಾ ಇರ್ಬೇಕಾದ್ರೆ ಹೇಳಿದ್ದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾರೆ. ಹೇಳ್ತಾ ಇದೆಯಲ್ಲ ಎಲ್ಲಿದಪ್ಪ ಸಾಕ್ಷಿ ಅಂತ. ಈ ಸಾಕ್ಷಿ ಏನೈತಿ, ಸಾಕ್ಷಿ ಇಲ್ಲದೆ ನಾನು ಯಾವ ಮಾತು ಮಾತಾಡಲ್ಲ ಚಿಗಮ್ಮ ಅಂತೆಲ್ಲ ಹೇಳಿ ಭದ್ರ ಹೇಳಿಬಿಡ್ತಾನೆ. ಅವತ್ತೇ ಅವ್ನು ಕುಡಿತಾ ಇರ್ಬೇಕಾದ್ರೆ ಹೇಳಿದ, ಅವತ್ತೇ ಅವ್ನು ಕೊಳ್ಪಟ್ಟಿ ಹಿಡ್ಕೊಂಬಂದು ಹೇಳಿದರೆ ನೀವು ಇದಕ್ಕಿಂತ ದೊಡ್ಡ ನಾಟಕವೇ ಮಾಡಿ ನಂಬಿಸ್ಬಿಡ್ತೀವಿ. ಕಷ್ಟ ಆಗಿಲ್ಲ ನನಗೇನು, ನೀವು ಇದಕ್ಕಿಂತ ದೊಡ್ಡ ಡ್ರಾಮಾ ಆಡಿ ಅಪ್ಪನ ಮುಂದೆ ಇದು ಮಾಡಿಬಿಡ್ತಿದ್ರಿ, ಆದ್ರೂ ಯಾಕೆ ಸುಮ್ಮನೆ ಆಗಿದ್ದೆ ಗೊತ್ತಾ ಅಂತೆಲ್ಲ ಹೇಳಿ, ಹಂಗೇನಾದರೂ ಮಾಡಿದರೆ ಆಗ ಇನ್ನೂ ಜಾಸ್ತಿ ಮಾಡ್ತಿದ್ದಿ ಅಂತ ಗೊತ್ತು ನಾನು, ಸಾಕ್ಷಿ ಸಮೇತ ಇವನು ಬಣ್ಣ ಬಯಲು ಮಾಡೋಣಂತ ಇವನ್ನ ಇಲ್ಲಿ ಕರ್ಕೊಂಬಂದೆ ಅಂತೆಲ್ಲ ಹೇಳ್ತಾನೆ. ಇವ್ರು ಬಂದಿರ್ತಾರಲ್ಲ ಅಲ್ಲಿ ಅವರು ಭದ್ರ ಶಿವರಾಮೇಗೌಡ ಇವರು ಹೇಳ್ತಾರ, ಭದ್ರ ಏನೆಲ್ಲ ಹೇಳ್ತಾ ಇದೀಯ ಅಂತ. ಹ್ಞೂ ಅಪ್ಪ ನಿಜ ಹೇಳ್ತಾನೆ, ಯಾರೆಲ್ಲ ಇರೋದಂತೆಲ್ಲ ಕರೆಸ್ಲ ಹಂಗಾರೆ ಅಂತ ಹೇಳ್ತಾರೆ. ಅದೇ ಟೈಮಿಗೆ ಕ್ವಾಟ್ಲೆ ಅಂತೆಲ್ಲ ಹೇಳಿದಾಗ ಇವರು ಔಷಧಿ ಮಾಡಿಕೊಟ್ರೆ ತಾತ ಇವ್ನು ಮಾಡಿರೋ ಮೋಸ ಕಣ್ಣಾರೆ ಕಂಡಿರೋ ಇವರೇ ಅಂತೆಲ್ಲ ಹೇಳಿ ತೋರಿಸ್ತಾರೆ ಅವ್ರನ್ನ. ಅದೇ ಟೈಮಿಗೆ ಭದ್ರ ಏನು ನಡೀತಾ ಇದೆ ಅಂತಾಳ. ಅವತ್ತು ಏನಾಯಿತು ಅಂತ ನೀವೇ ಹೇಳಿ, ಎಲ್ಲ ಸತ್ಯ ಎಲ್ಲರಿಗೂ. ಅದು ನಾನು ಗಿಡ ಮೂಲಿಕೆ ತರಕ್ಕೆ ದಿನಾಲೂ ಕಾಡಿಗೆ ಅವತ್ತು ಹೋಗಿದ್ದೆ ಅಂತೆಲ್ಲ ಅವರು ಹೇಳ್ತಾರೆ. ಅವರು ಆ ಅಜ್ಜನ ಮಗಳು ಹೇಳಿದಾಗ ಆವಾಗ ಅಲ್ಲೇನು ಆಯಿತು ಅಂತಂದರೆ, ಗೌಡ್ರೇ ಫ್ಲ್ಯಾಶ್ ಬ್ಯಾಕ್ತು, ನನಗೆ ಔಷಧಿ ಸಿಕ್ಕಿದೆ, ನೀವು ಎಲ್ಲೇ ಬಿರ್ನೆ ಬನ್ನಿ ಅಂತೆಲ್ಲ ಹೇಳಿದ್ದು. ಅವನು ಹಿಂದೆಯಿಂದ ಬಂದು ಕಟ್ಗೆ ತೊಗೊಂಡು ಬೆನ್ನಿಗೆ ಹೊಡೆದಿದ್ದು, ಈ ಹುಡುಗಿ ಬಚ್ಚಿಟ್ಕೊಂಡು ನೋಡಿರೋದೆಲ್ಲ ತೋರಿಸ್ತಾರೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿ ಆಮೇಲೆ ನೀರು ತರಕ್ಕೆ ಹೋಗಿದ್ದು ಆವಾಗ ಹೇಳ್ತಾನೆ ಇರ್ತಾಳೆ. ಆ ಬ್ಯಾಗಿಂದ ಅದೆಲ್ಲ 3 ಕಾಯಿನ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅದೇ ಟೈಮಿಗೆ ಆ ಹುಡುಗಿ ಮದುವೆ ಆಗೋ ಹುಡುಗಿ ಎದ್ದು ನಿಂತು ಫುಲ್ಲು ಪೇಟ ತೆಗ್ದು ಬಿಡ್ತಾನೆ. ಇವ್ರ ಅಮ್ಮ ಮಗಳು ಫುಲ್ಲು ಶಾಕ್ ಆಗಿಬಿಟ್ಟಿರ್ತಾರೆ. ಫುಲ್ ಶಾಕ್ ಆಗಿ ನಾನು ಇಲ್ಲಿ ನೀರು ತರೋದ್ರಲ್ಲೇ ಅವ್ರು ಇಲ್ಲಿ ನಿಜ ಹೇಳೋಣಂತ ಹಾಸ್ಪಿಟ್ಲಿಗೆ ಓಡೋಡಿ ಬಂದೆ, ಆದರೆ ಎಲ್ಲ ಸರಿ ಹೋಗಿತ್ತು ಅಂತೆಲ್ಲ ಹೇಳ್ತಾರೆ. ನಂಬೋದಿಲ್ಲ ಇವರು ಮತ್ತು ಈಶ್ವರಿ, ಆದರೆ ಸತ್ಯ ಕೆಂಡದಂಗೆ ಇರ್ತೈತಿ ಅಂತೆಲ್ಲ ಹೇಳಿದ ಈಶ್ವರಿ ಮತ್ತೆ ಡ್ರಾಮನ್ನ ಜೋಸ್ ಏನಾದರೂ ಸಾಕ್ಷಿ ಬಿಟ್ಟು ಬಂದಿರ್ತಾನೆ, ಒಂದಲ್ಲ ಒಂದು ದಿವಸ ಆಚೆ ಸಿಕ್ಕೇ ಬರ್ತೈತೆ ಅನ್ನೋದು ಮರ್ತೋಗ್ಬಿಟ್ಟಾನಪ್ಪಯ್ಯ ಅಂತೆಲ್ಲ ಹೇಳ್ತಾನೆ. ಆದರೂ ನಂಬಲ್ಲ ಅವ್ರು. ಈಶ್ವರಿ ಮೇಡಮ್ ಭಾಳ ಅಂದರೆ ಭಾಳ ಮಟ್ಟತನಗೂ ಬೀಳ್ತಾರೆ. ಸರಿ ಬಾವ
ಇವಳು ಹೇಳಿದ್ದು ಸತ್ಯ ಅಂತ ಎಲ್ಲರೂ ಒಪ್ಕೊಳ್ಳೋಣ. ಆದರೆ ಸತ್ಯ ಅವಳಿಗೆ ಗೊತ್ತು, ಭದ್ರನ್ಗೆ ಹೆಂಗೆ ಗೊತ್ತು ಅಂತೆಲ್ಲ ಹೇಳಿದರೆ ಅದೇ ಟೈಮಿಗೆ ಹೇಳ್ತಾನೆ, ನೀವು ಹೇಳಿದ್ದು ನಾನು ಒಪ್ತೀವಿ, ನನ್ನ ಸಮ್ಮತಿ ಕೂಡ ಆಯ್ತವ ಅಂತ ಆ ಹುಡುಗಿ ಹತ್ರ ಬಂದೆ. ಈಟ್ ದಿವಸ ಯಾಕವ ಸುಮ್ಮನೆ ಇದ್ದೀಯ ಅಂತೆಲ್ಲ ಕೇಳಿದ್ದಾರ. ಆ ಹುಡುಗಿ ಸಾಕ್ಷಿ ಹೇಳಿರೋನು, ಯಾಕವ ಸುಮ್ಮನೆ ಆಗ್ಬಿಟ್ಟು ದುಡ್ಡು ತೊಗೊಂಡಿಯಾ, ಎಷ್ಟು ತೊಗೊಂಡು, ಸುಭಾಸನ ಮದುವೆ ಎಲ್ಲರ ಮುಂದೆ ಮಾನ ಕಳಿಯೋಕ್ಕೆ ಮಾಡಿದ ಪ್ಲ್ಯಾನ್ ಇದೆ ಎಲ್ಲದು ಇವರು ಅಂತೆಲ್ಲ ಹೇಳ್ದ. ಅದೇ ಟೈಮಿಗೆ ಸುಭಾಷ ಮಾತ್ರ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾನೆ. ಓಹೋಹೋ ದುಡ್ಡು ಕೇಳದ ಮರ್ತುಬಿಟ್ಟೆ, ನಾನು ಇಲ್ಲಿಗೆ ಬಂದು ಮಾತಾಡಿ ಏಟ್ ಕೊಡ್ತೀನಿ ಅಂತ ಕರ್ಕೊಂಬಂದ ನಿನ್ನ ಅಂತೆಲ್ಲ ಹೇಳಿದಾಗ ಆ ಹುಡುಗಿ ಗಾಬರಿ ಆಗಿಬಿಡ್ತಾಳ. ಎಷ್ಟು ಹೇಳ, 50,000 ಲಕ್ಷ 2 ಲಕ್ಷ ಚಿಗವ ಅಂತೆಲ್ಲ ಹೇಳಿ ಭದ್ರ ಬಾವ ನಿಮ್ಮ ಮುಂದೆನೇ ಗದ್ರಸ ನೋಡಿ, ನಿನ್ನ ಮುಂದೆ ಹೇಗೆ ಗದ್ರತಾನೆ ನೋಡಿ ಬಾವ ಅಂತೆಲ್ಲ ಹೇಳ್ತಾನೆ. ಅಂದರೆ ಫುಲ್ ಅಂದರೆ ಈಶ್ವರಿದೇ ಫುಲ್ ಡ್ರಾಮಾ ಇರ್ತದೆ. ಫಸ್ಟ್ ಈಶ್ವರಿ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡು ಅಂತೆಲ್ಲ ಹೇಳ್ದಾಗ ನನಗೆ ಗೊತ್ತು, ನೀನು ಹೆಂಗ್ಲು ಅಷ್ಟು ಸುಲಭವಾಗಿ ಔಷಧಿ ತಂದೆ ಅವ್ಳುಗಳ್ನ ಹೊಸಗೆ ಹಾಕಿ ಕಷ್ಟಪಟ್ಟು ಗಿಡದ ಔಷಧ ಕಿತ್ಕೊಂಡು ಬಂದ್ಬಿಟ್ಟೆ ಅಂತೆಲ್ಲ ಹೇಳ್ತಾನೆ. ಇವನು ಮಾಡಿದ ಅನ್ಯಾಯಕ್ಕೆಲ್ಲ ಇವರೇ ಸಾಕ್ಷಿ ಅಂದರೆ ಇವರೇ ನನಗೆ ದಾರಿ ತೋರಿಸಿದ ಅಷ್ಟೇ ಅಂತೆಲ್ಲ ಹೇಳಿ ತೋರಿಸ್ತಾನೆ. ಎಷ್ಟೇ ಹೇಳಿದರೆ ಈಶ್ವರಿ ಮಾತ್ರ ತಂದೆ ನಿಜ ಅನ್ನಂಗೆ ಮಾತಾಡ್ತಾ ಇರ್ತಾಳೆ. ನೋಡಪ್ಪ ಒಂದು ತಿಳ್ಕೊಂಬಿಡು, ನೀವು ಗಂಡ ಸರ್ ಏನೋ ಎಸ್ಲಾತ್ ಮಾತ್ರ ಎಷ್ಟಾದರೂ ಮಸ್ಲತ್ ಮಾಡಿ ಎಷ್ಟು ಸಾಕ್ಷಿ ಹುಟ್ಟಾಕಿದ್ರು ಅಮ್ಮ ಅದು ಸುಭಾಸನೆ ಸತ್ಯ ಅಂತೆಲ್ಲ ಹೇಳಿ ಜೋರು ಚೀರ್ತಾ ಇರ್ತಾರೆ ಅವರು. ಜೋರು ಚೀರ್ತಾ ಇರ್ಬೇಕಾದ್ರೆ ನನ್ನ ಮಗನಿಗೆ ಮೇಲೇರೋ ಹೊಟ್ಟೆಗೆ ನಾನು ನೆಂಡ್ರೆ ಅಂತ ಅವನ ಮುಂದೆ ಕ್ಷಮೆ ಕೇಳಿ ಅಂತೆಲ್ಲ ಹೇಳಿದಾಗ ಶಿವರಾಮೇಗೌಡ ಕ್ಷಮೆ ಕೇಳಿ ಅಂತೆಲ್ಲ ಹೇಳ್ತಾನೆ. ಇಲ್ಲ ಅಪ್ಪಯ್ಯ, ನಾನು ಮಾಡದೇ ಇರೋ ತಪ್ಪಿಗೆ ನಾನು ಕ್ಷಮೆನೇ ಕೇಳಲ್ಲ ಅಂತ ಭದ್ರನ ಎದುರು ಮಾತಾಡ್ತಾನೆ. ಅದನ್ನು ಕುಡ್ದಿರೋ ನಾನು ಜೀವಂತ ಆಗಿದ್ದೀನಿ, ಇದೊಂದು ಸಾಕ್ಷಿ ಬಿಟ್ಟು ಬೇರೆ ಸಾಕ್ಷಿ ಇದ್ದರೆ ತೋರಿಸು ಅಂತಾನೆ. ಅದನ್ನು ಅಜ್ಜಿ ಕೂಡ ಹೇಳ್ತಾರೆ, ನೋಡಪ್ಪ ಅವತ್ತು ಕಣ್ಣಾರ ತಂದಿದ್ದು ನೋಡಿದ್ದಂತೂ ಇವನು ತಂದಿದ್ದು ನಾವು ನೋಡೀವಿ ಅಂತೆಲ್ಲ ಹೇಳ್ತಾರೆ. ಬೇರೆ ಏನಾದರೂ ಇಲ್ಲಾಂದರೆ ಅವ್ರು ಹೇಳಿದ್ನೇ ಸತ್ಯ ಅಂತ ಒಪ್ಪಬೇಕಾಗುತ್ತೆ, ನಾವು ಏನಾದರೂ ಮಾಡಲ ಮೊಮ್ಮಗನ ಅಂತೆಲ್ಲ ಹೇಳ್ತಾರೆ. ಸದ್ಯಕ್ಕೆ ಇದೊಂದೇ ಇರೋದಿದೆ, ಲೇ ಅಂತ ಅದು ದುಡ್ಡು ಕೊಟ್ಟು ಸೃಷ್ಟಿಕ್ಷ ನಾನು ಹೇಳಾಯ್ತಲ್ಲ ಅಂತ ಅವರು ಮೇಡಮ್ ಅವರು ಸತ್ಯ ಇವ್ರ ಬಾಯಿಂದನೇ ತರಿಸೋಂಥ ಅಸ್ತ್ರ ನನ್ನ ಹತ್ರ ಇದೆ ಅಪ್ಪಯ್ಯ, ನಾನು ಮಾತ್ರ ಕ್ಷಮೆ ಕೇಳಲ್ಲ ಅಂತೆಲ್ಲ ಹೇಳ್ಬಿಡ್ತಾನೆ. ಅದೇ ಟೈಮಿಗೆ ಆ ಕಡೆ ಏನೋ ಮಾಡ್ತಾನೆ ಅಂತೆಲ್ಲ ಹೇಳಿ ಅವ್ರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಅದೊಂದು ಬ್ಯಾಗ್ ಇರುತ್ತೆ, ಬ್ಯಾಗ್ ಒಳಗೆ ಒಂದು ಡಬ್ಬೆ ಒಳಗೆ ಹುಳ ತಂದಿರ್ತಾನೆ. ಅದೇ ಜೇನು ಹುಳ ತಂದಿರ್ತಾನೆ, ಹೆಜ್ಜೇನು ದೊಡ್ಡ ಜೇನು. ಅದು ನೋಡಿದ ಕೂಡಲೇ ಅವರಪ್ಪ ಹೆದರ್ಕೊಂಡ್ಬಿಡ್ತಾನೆ, ಯಾಕಂದರೆ ಕಡಿಸ್ಕೊಂಡ್ಬಿಟ್ಟಿರ್ತಾನೆ. ಸಾವಿತ್ರಿ ಮಗಳು ಅವರು ಹೆದರ್ಕೊತಾರ. ನಾನು ಬೆಳಗ್ತೀನಿ ಪಾತ್ರೆ, ನೀವು ಬೆಳಗ್ಬೇಡ. ಸಾವಿತ್ರಿ ಮಗಳು ಕಡಿಸ್ಕೊಂಡಿರೋದಕ್ಕೆ ಅವರೇ ಹೆದರ್ಕೊಂತಿರ್ತಾರೆ. ಮತ್ತು ಇವರು ಶಿವರಾಮೇಗೌಡ ಅವರು ಹೆದರ್ಕೊಂತಾರೆ. ಮತ್ತು ಆಮೇಲೆ ಚಿತ್ರ ಮತ್ತು ಈಶ್ವರಿನೂ ಹೆದರ್ಕೊತಾ ಇರ್ತಾರೆ, ಯಾಕಂದರೆ ಅವರು ಹುಳದ ಹತ್ರ ಕಡಿಸ್ಕೊಂಡಿರ್ತಾರಲ್ಲ ಅವರಷ್ಟು ಜನ. ಬಿಡ್ಲಾ ಅಂತ ಭದ್ರಾ ಬಿಡ್ಲ ಈಗ ಯಾಕಲಿದ್ದ ಅಪ್ಪಯ್ಯ, ದಯವಿಟ್ಟು ನನ್ನ 2 ನಿಮಿಷ ಹಿಂದೆ ಇರು ಅಂತೆಲ್ಲ ಹೇಳ್ತಾನೆ. ಬೇಡ ಅದು ಕಡ್ದೆ ಸತ್ತೋಗ್ತಾ. ಅಪ್ಪಯ್ಯ ನಿನಗೆ ಕೇಳ್ತಾರೆ, ದಯವಿಟ್ಟು 2 ನಿಮಿಷ ಹಿಂದೆ ಇರಿ. ಏನು ಭದ್ರಾ, ಏನು ತಮಾಷೆ ಮಾಡಬೇಡ ಭದ್ರಾ, ಅದು ಕಚ್ಚಿದ್ರೆ ಪ್ರಾಣನೇ ಹೋಗ್ತದೆ ಭದ್ರಾ ಅಂತೆಲ್ಲ ಹೇಳಿದ್ರು ಕೂಡ ಕೇಳಲ್ಲ. ಸುಭಾಷನೇ ಹೆದರ್ಕೊತಾ ಇದ್ದಾನೆ. ಬಾವ ಅಂತೆಲ್ಲ ಹೇಳಿ ಅವರು ಇವ್ರುಗಳ ಸತ್ಯನ ಬಾಯಿ ಬಿಡಂಗೆ ಮಾಡ್ತೀನಿ ನೋಡಪ್ಪಯ್ಯ ಅಂತೆಲ್ಲ ಹೇಳಿದೆ. ನೀವೇ ಅಲ್ಲ ಈಗೆಲ್ಲ ಗೊತ್ತಾಯ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಆ ಕಡೆಯಿಂದ ಸುಭಾಷ ಇವನ ಕಾಯಲ್ಲಿ ಒಂದಿರುತ್ತೆ, ಕ್ವಾಟ್ಲೆ ಕಾಯಲ್ಲಿ ಒಂದಿರುತ್ತೆ, ಮತ್ತು ಭದ್ರನ ಕಾಯಲ್ಲಿ ಒಂದಿರುತ್ತೆ. ಆ ಡಬ್ಬಿ ಬಿಚ್ಚಳ ಬಿಟ್ಬಿಡ್ತಾರೆ ಹುಳ ಬಿಟ್ಕೊಳ್ಳೆ. ಹುಳ ಒಂದು ಈಶ್ವರಿ ಕಡಿತೈತಿ, ಒಂದು ಸುಭಾಸನಿ ಕಡಿತೈತಿ. ಈಕೆ ಚಿತ್ರ ಹೆದರ್ಕೊತಾ ಇರ್ತಾ, ಯಾಕಂದರೆ ಅದು ಕಡ್ದಿರೋದು ನೋಡಿರ್ತಾಳಲ್ಲ, ಕಡಿಸ್ಕೊತಿರ್ತಾಳಲ್ಲ. ಮುಚ್ಚಳ ಬಿಟ್ಬಿಟ್ರೆ ಒಂದು ಸುಭಾಸನಿ ಕಡಿತೈತೆ. ಫಸ್ಟ್ ಅಮ್ಮ ಭದ್ರಾ ಅಂತೆಲ್ಲ ಹೇಳ್ತಾನೆ. ಭದ್ರಾ ಅಂತೆಲ್ಲ ಹೇಳಿದಾಗ ಅವ್ರ ಚಿಕ್ಕಮ್ಮನ ಕೈ ಮೇಲೆ ಒಂದು ಕಡಿಸ್ಬಿಡ್ತಾನೆ. ಕೈ ಮೇಲೆ ಕಡ್ದುಬಿಟ್ಟಾಗ ಅವಾಗ ನೋಡಿ ಬಾವ ಹೆಂಗೆ ಆಡ್ತಾ ಇದ್ದಾನ ಅಂತೆಲ್ಲ ಹೇಳಿ ಪಾಪ ಗೋವಿಂದ ಚಟಪಡಿಸ್ತಾ ಇದ್ದರೆ ಈ ಬಾವ ನೋಡ್ತಾ ಇದ್ದಾರ. ಬಾವ ಏನಾಗೈತೆ ಭದ್ರಾ, ಏನು ಮಾಡಬೇಕು ಅಂದ್ಕೊಂಡಿದ್ದೆ ಭದ್ರಾ ಏನೆಲ್ಲ ಮಾಡ್ದೆ ಅಂತ ಅವಳ ಕಡ್ದು ಸತ್ತೋಗ್ತಾರಂತ. ಅಪ್ಪಯ್ಯ ಸುಮ್ಮನೆ ಇರು, ನಿನಗೆ ಎಲ್ಲ ವಿಚಾರ ಅರ್ಥ ಆಗ್ತೈತಿ ಅಂತೆಲ್ಲ ಹೇಳಿ ನಾಳೆ ಏನಾದರೂ ಮೇ ಬಿ ಚಿತ್ರ ಒಪ್ಪತ್ಕೊಂತಾಳೆ. ಇದು ನನ್ನ ಪ್ರಕಾರ ಇವ್ರೇನು ಒಪ್ಪತ್ಕೊನಲ್ಲ. ಕೊನೆಗೂ ಹುಳ ಕಚ್ಚಿಸ್ಬಿಟ್ಟಲ್ಲ ಬಾವ, ನಮ್ಮೊಬ್ಬರನ್ನ ಸಾಯಿಸ್ಬೇಕಂತ ಮಾಡಿದ್ವಿ, ಏನು ಮಾಡಬೇಕಂತ ಹೊಂಟಿದ್ದೀರ ಎಲ್ಲರೂ ಅಂತೆಲ್ಲ ಹೇಳಿ
ಅವರು ಈಶ್ವರಿ ಫುಲ್ ಕೂಗಾಡ್ತಾರೆ. ಈಶ್ವರಿ ಎಷ್ಟೇ ಕೂಗಾಡಿದ್ರು, ದೊಡ್ಡಪ್ಪ ನಾನು ಆಯ್ತಾ ಇಲ್ಲ ದೊಡ್ಡಪ್ಪ, ಹೆಂಗೆಂಗೋ ಆಯ್ತಾ ಇದ್ದೆ, ನಾನು ಜೀವ ಉಳಿಸಿ ದೊಡ್ಡಪ್ಪ ಅಂತ ಪ್ಲೀಸ್ ಪ್ಲೀಸ್ ಅಂತಲ್ಲ. ಭದ್ರ ಏನಾದರೂ ಒಂದು ಮಾಡ, ಯಾಕಲ ಹಿಂಗೆ ಮಾಡ್ತಾಯಿದ್ದಿ ಅಂತ, ಅಪಾಯ ಒಂದೇ ಒಂದು ನಿಮಿಷ ತಡಿ ಅಂತೆಲ್ಲ ಹೇಳಿ ಇವ್ರ ಜೀವ ಉಳಿಸೋ ಮತ್ತು ಸಾಧುಗಳು ಸಿದ್ಧ ಮಾಡ್ಕೊಂಡಾರ ಅಂತೆಲ್ಲ ಹೇಳ್ತಾರೆ. ಆ ಕಡೆ ಮತ್ತೆ ಮೊಂಡು ವಾದ ಮಾಡ್ತಾರೆ, ನಾನೇನು ಮಾಡಿಲ್ಲ, ನಾನು ಇದು ನಿಜ ಹೇಳಿ ಔಷಧಿ ತಗೊಂಡು ದೊಡ್ಡಪ್ಪ, ನಾವು ಹೇಳ್ತಾ ಇರೋದೇ ಸತ್ಯ, ಇವ್ರು ಹೇಳ್ತಾ ಇರೋದೇ ಸುಳ್ಳು, ನಾನು ನಂಬಿ ದೊಡ್ಡಪ್ಪ ಅಂತ ಮೊಂಡು ವಾದ ಮಾಡ್ತಾ ಇರ್ತಾನೆ. ಭದ್ರ ಹ್ಞೂ ಕಣು, ಮದ್ನ ಸುಭಾಸನ ತಂದಿದ್ದಂತೆ, ನಮ್ಮ ಜೀವ ಉಳಿಸು ಚಿಗವ, ಸತ್ತ ಹೇಳಿದರೆ ಬದುಕ್ತೀಯ, ಇಲ್ಲಾಂದರೆ ಬದುಕು ಆಸೆ ಬಿಟ್ಬಿಡು, ಹೆಂಗೋ ಹೇಳೋದು ನಿನಗೆ, ಅವನೇ ಕಣು ಮದ್ದು ತಂದಿದ್ದು ಅಂತ ನನಗೆ ಅರ್ಥ ಆಗ್ತಾರೆ, ನಿನಗೆ ಹೆಂಗೆ ಹೇಳ್ತಾರೆ, ಉರಿತೈತೆ ಬಾವ ಉರಿತೈತೆ ಬಾವ. ಅವ್ರ ತಂದೆ ಮಗ ಜಗಳ ಆಡೋಕೆ ಹೋಗ್ತಾರೆ ಈಶ್ವರಿ ಮೇಡಮ್ ಅವರು ಫುಲ್. ಭದ್ರ ಏನೋ ಇದು ಹಠ, ಅವ್ರು ಕೇಳ್ತಾ ಇದ್ದಾರೆ ಔಷಧ ಕೊಳ್ಳ ಅಂತ, ಅಪ್ಪಯ್ಯ ನಾನು ಪ್ರಾಣ ತೆಗಿಯೋಕೆ ನಿಂತಿಲ್ಲ, ಸತ್ತೆ ಉಳಿಸೋಕೆ ಅಂತ ನಿಂತಿದ್ದೀನಿ ಅಂತ. ಕಾಳಿಂಗ ಸರ್ಪಕ್ಕಿಂತ ಹೆಚ್ಚಾಗಿರುತ್ತೆ, ಇವ್ರಿಗೆ ಕಡ್ದಿರೋದು ತಾಯಿ ಜೇನು ಮರಿ ಜೇನಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ. ನಾಳೆ ಎಪಿಸೋಡಲ್ಲಿ ಚಿತ್ರ ಫಸ್ಟ್ ಒಪ್ಪತ್ಕೊಂಡ್ಮೇಲೆ ಆಮೇಲೆ ಈಶ್ವರಿ ಮತ್ತು ಸುಭಾಷ ಒಪ್ಪತ್ಕೊಂಡ್ಬಿಡ್ತಾರೆ.